ಹಲೋ ಟ್ರೇಡರ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾನು ಸಿಂಪಲ್ ಶಾರ್ಟ್ ಮಾಡಿದ್ದೀನಿ. ಓ ಸೂಪರ್. ಯಾವ ಲೆವೆಲ್ ಅಂದರೆ 3 ಮಿನಿಟ್ಸಲ್ಲಿ ಎಂಟ್ರಿ ಸಿಕ್ತು, ಬನ್ನಿ. ಹಾಂ, ಸೊ ಪ್ರೈಸ್ ವಿತ್ ವಾಲ್ಯೂಮು ಇಲ್ಲಿ ಕೆಳಗಡೆ ಕ್ಲೋಸ್ ಕೊಡ್ತಲ್ಲ, ಈ ಲೆವೆಲಲ್ಲಿ ನಾನು ಶಾರ್ಟ್ ಮಾಡಿದೆ. ಇಂಟ್ರಾಡೇ ಲೋ ಮಾಡಿ ಕ್ಲೋಸ್ ಕೊಟ್ಟಿದೆ. ಸೊ ಎಕ್ಸಾಕ್ಟ್ ಈ ಲೆವೆಲ್ ಚೂರು ಮೇಲೆ ಮಾಡಿದೆ, ಇಲ್ಲಿ ವಿತ್ ವಾಲ್ಯೂಮ್ ಪ್ರೈಸ್ ಕೆಳಗಡೆ ಕೊಡ್ತು. ಸೊ ಹಂಗಾಗಿ ಇಲ್ಲಿ ಎಂಟ್ರಿ ಮಾಡಿದಂದರೆ ತೋರಿಸ್ತೀನಿ ಬನ್ನಿ. ನಾನು ಎಂಟ್ರಿ ಪೊಸಿಷನ್, ಓಕೆ, ಎಂಟ್ರಿ ಸಿಪ್ಲಾ 71, ಆಲ್ಮೋಸ್ಟ್ 72, ಸಿಪ್ಲಾ 72 ಹಾಂ, ಎಕ್ಸಾಕ್ಟ್ 72. ಇಲ್ಲಿ ಈ ಲೆವೆಲ್ ನಾನು ಎಂಟ್ರಿ ಮಾಡಿದೆ. ಓಕೆನಾ. ನಿಫ್ಟಿ ಲೋ ಬ್ರೇಕ್ ಮಾಡ್ಕೊಂಡು ಹೋಗ್ತಿದ್ಯಾ? ನಿಫ್ಟಿ ಲೋ ಬ್ರೇಕ್ ಮಾಡ್ಕೊಂಡು ಹೋಗ್ತಿದ್ರೆ ಚೆನ್ನಾಗಿರುತ್ತೆ. ಫಿನ್ ಸರ್ವಿಸ್, ನಿಫ್ಟಿ ಫಾರ್ಮಾ ಇಂಟರ್ಡೇ ಲೋ ಕೆಳಗಡೆ ಟ್ರೇಡ್ ಆಗ್ತಿದೆ. ಲೆನ್ಸ್ ಇಲ್ಲಿಂದ ನೋಡ್ಬೇಕು, ಮಾನಿಟರ್ ಮಾಡಬೇಕು ಆಯ್ತಲ್ಲ. ಬನ್ನಿ, ನನ್ನ ಇಂಪಾರ್ಟೆಂಟ್ ಲೆವೆಲ್ ಇದು. ಈ ಸಪೋರ್ಟ್ ಆಗ್ಬೋದು, ಮೇ ಬಿ ಇಲ್ಲಿಂದ ಬೈ ಆದರೂ ಆಗುತ್ತೆ. ನಿಫ್ಟಿ ಎಲ್ಲ ಮೇಲೆ ಸಪೋರ್ಟ್ ತೊಗೊಂಡು ತಗೋಬೋದು. ವೆಯ್ಟ್ ಮಾಡೋಣ. ಓಕೆ, ಇಲ್ಲಿಂದ ಬೈ ಆದರೂ ಆಗೋ ಚಾನ್ಸಸ್ ಇದೆ. ನೋಡೋಣ ಗೈಸ್. ಇದೊಂದು ಸಪೋರ್ಟ್ ಝೋನು. ಸಿಪ್ಲಕ್ಕೆ ತುಂಬ ಸಪೋರ್ಟ್ ಇದೆ. ಲೆವೆಲ್ನ ಬ್ರೇಕ್ ಮಾಡಿದ್ರೆ ಮಾತ್ರ ಬೆಳಗ್ಗೆ ಸಾಧ್ಯ. 3 ಮಿನಿಟ್ಸ್. ಹಲೋ ಟ್ರೇಡರ್ಸ್, ಶ್ರೀರಾಮ್ ಫೈನಾನ್ಸು ಎಲ್ಲಿಂದ ರಿಜೆಕ್ಷನ್ ಆಯಿತು ಅಂದರೆ, ಇಲ್ಲಿಂದ ಬೀಳ್ತಾ ಫಸ್ಟು ಸಪೋರ್ಟ್ನ ಬ್ರೇಕ್ ಮಾಡ್ಕೊಂಡು ಬಿದ್ದಿದೆ. ಸೊ ಪ್ರೈಸು ಅಲ್ಲಿಂದನೇ ರಿಜೆಕ್ಷನ್ ಆಗಿ ಎಷ್ಟು ವಾಲ್ಯೂಮಲ್ಲಿ ಬ್ರೇಕ್ ಮಾಡ್ತಾ ಆ್ಯಕ್ಚುಲಿ ಮಾರ್ಕೆಟ್ ಬೀಳಲ್ಲ, ಬೈ ಆಗುತ್ತೆ. ಬಿಕಾಸ್ ಬೀಳಬೇಕು ಅಂದರೆ ಈ ಸಪೋರ್ಟ್ ಝೋನ್ ಇದೆ, ಇದೊಂದು ಸಪೋರ್ಟ್ ಝೋನ, ಇಷ್ಟು ಸಪೋರ್ಟ್ ಝೋನ್ ಇದೆ. ಇದನ್ನು ಬ್ರೇಕ್ ಮಾಡಬೇಕು. ಬ್ರೇಕ್ ಮಾಡಿದಾಗ ಖಂಡಿತವಾಗ್ಲೂ ಮಾರ್ಕೆಟ್ ಬೀಳುತ್ತೆ. 23,302 ಇವೆಲ್ಲ ಬ್ರೇಕ್ ಮಾಡಬೇಕು. ಸೊ ಇವೆಲ್ಲ ಸಪೋರ್ಟ್ ಝೋನ್ ಇದೆ. ಸೊ ನಾಳೆ ಪ್ರೈಸು ಸ್ಟ್ರಾಂಗ್ ಓಪನ್ ಆಗಿ ಇಲ್ಲಿಂದನೇ ಮೇಲೆ ಹೋಗ್ಬೋದು. ಓಕೆ, ಅದೇ ರೀತಿ ನಾನು ಸಿಪ್ಲನ್ನು ಕೂಡ ಎಕ್ಸಿಟ್ ಆದೆ. ಬಿಕಾಸ್ ಎಲ್ಲಿ ಎಕ್ಸಿಟ್ ಆದ ಅಂದರೆ, ಇಲ್ಲೇ ಶಾರ್ಟ್ ಮಾಡಿ ಕರೆಕ್ಟಾಗಿ ಇಲ್ಲಿ ಎಕ್ಸಿಟ್ ಆದೆ. ನೆನ್ನೆ ಹೇಗಿದೆಯಲ್ಲ, ಸೊ ಎಕ್ಸಾಕ್ಟ್ ಅಲ್ಲಿಗೆ ಬಂತು. ನಾನು ಇಲ್ಲೇ ಎಕ್ಸಿಟ್ ಆಗಿಬಿಟ್ಟೆ. ಆ ಥರ ಚೂರು ಟಾರ್ಗೆಟ್ ರೀಚ್ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡಲಿಲ್ಲ. ಬಟ್ ನನಗೆ 1:3% ಸಿಕ್ಕಿದ ತಕ್ಷಣ ಎಕ್ಸಿಟ್ ಆದೆ. ಓಕೆ, ಇದಾದಮೇಲೆ ನಿಫ್ಟಿ ಇದೆಯಲ್ಲ, ಸಪೋರ್ಟು ಕರೆಕ್ಟಾಗಿ ಸಪೋರ್ಟ್ ಝೋನ್ ಹತ್ರನೇ ಸಪೋರ್ಟ್ ತೊಗೊಂಡು ರಿಟ್ರೆಸ್ ಆಗಿದೆ. ಅಂದರೆ ಸ್ವಲ್ಪ ಲೈಟಾಗಿ ಅಷ್ಟೇ. ನೋಡೋಣ, ಮಾರ್ಕೆಟ್ ಇನ್ನೊಂದು 2-3 ವೀಕಲ್ಲಿ ಗೊತ್ತಾಗುತ್ತೆ. ಈ ಲೋನ ಬ್ರೇಕ್ ಮಾಡಬೇಕು, ಸಪೋರ್ಟ್ ಝೋನ್. ಈ ಲೋನ ಅಟ್ಲೀಸ್ಟ್ ಈ ಲೋನಾರ ಬ್ರೇಕ್ ಮಾಡಿದ್ರೆ ಖಂಡಿತವಾಗ್ಲೂ ಮಾರ್ಕೆಟ್ ಬೀಳಬಹುದು. ಇಲ್ಲಾಂದರೆ ಇಲ್ಲಿಂದನೇ ಮೇಲೋಗುತ್ತೆ. ಸಿಪ್ಲಾ ಎಸ್, ಆ್ಯಕ್ಚುಲಿ ರಿಲಯನ್ಸ್ JSW ಸ್ಟೀಲ್ ಬೈಗೆ ಇಟ್ಕೊಂಡಿದ್ದೆ, ಒಳ್ಳೆ ಮೂಮೆಂಟ್ ಕೊಟ್ಟಿದೆ. ನನ್ನ ಎಸ್ ಸೂಪರ್. ನೋಡಿ, JSW ಸ್ಟೀಲ್ ಇದೆಯಲ್ಲ, ನೆನ್ನೆ ಹೈ ಇದೆಯಲ್ಲ, ಇದೊಂದು ಇಂಪಾರ್ಟೆಂಟ್ ಕ್ಯಾಂಡಲ್ಲು. ನೆನ್ನೆ ಹೈನ ಕಡೆ ಓಪನ್ ಆಗಿ ಬ್ರೇಕ್ಔಟ್ ಮಾಡಿದೆ ನೋಡಿ. ಬ್ರೇಕ್ಔಟ್ ಮಾಡಿ ಮತ್ತೆ ಪ್ರೈಸ್ ಇಲ್ಲಿಗೆ ರಿಟ್ರೆಸ್ ಆಗಿದೆ. ಆ್ಯಕ್ಚುಲಿ ವಿತ್ ವಾಲ್ಯೂಮ್ ರೈಸ್ ಆಗಿದೆ. ಸಿ, ಓಕೆನಾ. ಈ ಲೆವೆಲ್ ಎಂಟ್ರಿ, ಸ್ಟಾಪ್ ಲಾಸ್ ಇದು, ಇಲ್ಲೋ ಸ್ಟಾಪ್ ಲಾಸ್. ಓಕೆ, ಶ್ರೀರಾಮ್ ಫೈನಾನ್ಸ್ ಕೂಡ ನೋಡೋಣ, ನಾಳೆ ಗೊತ್ತಾಗುತ್ತೆ. ಮಾರ್ಕೆಟ್ ಅನಾಲಿಸಿಸ್ ಮಾಡಬೇಕು. ಸಿಪ್ಲ ನೋಡಿ, ಈ ಲೆವೆಲಿಂದನೇ ಬೈ ಆಗಿದೆ. ಓಕೆ ಓಕೆ, ನಾಳೆ ಸಿಗುವ. ನಂದು ಇವತ್ತು ಪ್ರಾಫಿಟ್ಟು 4,450 17, ಸಾರಿ 4,470. ಜಸ್ಟ್ ಒಂದೇ ಕ್ಯಾಂಡಲ್ಲಿ ಬಂದಿರೋ ಪ್ರಾಫಿಟ್. ಓಕೆ, ನಾಳೆ ಸಿಗುವ ಮತ್ತೊಂದು ಟ್ರೇಡೊಂದಿಗೆ. ಬಾಯ್, ಟೇಕ್ ಕೇರ್.